ನಮ್ಮ ಫ್ಯಾಮಿಲಿ ಜೊತೆ ಕ್ವಿಕ್ ಡಿನ್ನರ್ ಪ್ಲ್ಯಾನ್ ಮಾಡಿದ್ವಿ. ಸೊ ವಿ ಹ್ಯಾವ್ ಕಮ್ ಟು MG Road ಆ್ಯಕ್ಚುಲಿ. MG Road ಬಂದಾಗ ವಿ ಸಾ ಸ್ನಿಚ್ ಶೋರೂಮ್ ಇಯರ್. ಸೊ ವಿ ಥಾಟ್ ಆಫ್ ಟ್ರೈಯಿಂಗ್ ಕಪಲ್ ಆಫ್ ಶರ್ಟ್ಸ್ ಫಾರ್ ಅಕ್ಷಿ. ಹಾಂ, XL ಬೇಕಾ? ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ತರ್ತೀನಿ. ಹಾಂ, ಸೊ ಈಸ್ ಟ್ರೈಯಿಂಗ್ ಫ್ಯೂ ಔಟ್ಫಿಟ್ಸ್ ಆ್ಯಕ್ಚುಲಿ. ನೋಡೋಣ, ಈ 2 ಶರ್ಟ್ಸ್ ಆ್ಯಕ್ಚುಲಾಗಿ ಚೆನ್ನಾಗಿ ಕಾಣಿಸ್ತಿದೆ. ಸೊ ಅವ್ನಿಗೆ ಕೊಡೋಣ, ಲೆಟ್ ಹಿಮ್ ಟ್ರೈ. ಸೊ ಇಲ್ಲೇ ಗ್ರೀನ್ ಆನಿಯನ್ಸ್ ಇದೆ ಹತ್ರ. ಸೊ ಗ್ರೀನ್ ಆನಿಯನ್ಸ್ ಅಂತ ಬಂದ್ವಿ ನಾವು. ಬಟ್ ಇಂಪಲ್ಸಿವ್ ಶಾಪಿಂಗ್ ಪೀಪಲ್ ನಾವು. ಸೊ ಶಾಪ್ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ, ಲೆಟ್ ಹಿಮ್ ಟ್ರೈ. ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಬ್ಯೂಟಿಫುಲ್, ಚೆನ್ನಾಗಿ ಕಾಣಿಸ್ತಿದೆ, ವೆರಿ ನೈಸ್. ನೋಡಿ, ನನಗೆ ಬ್ಲೂ ಬ್ಲ್ಯಾಕ್ 2 ಶೇಡ್ ಗೊತ್ತಿರೋದು. ಇಲ್ಲಿ ಎಷ್ಟು ಶೇಡ್ಸ್ ಇದೆ ನೋಡಿ ಬ್ಲೂ ಅಲ್ಲಿ. ನಿಜವಾಗ್ಲೂ ಹುಡುಗರು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಬ್ಲೂ ಶೇಡ್ಗೆ. ನೋಡಿ, ನಾವು ಶಾಪಿಂಗ್ ಮಾಡ್ಬೇಕಾದ್ರೆ ನಮ್ಮ ಅಣ್ಣ ಅಪ್ಪ ಎಲ್ಲ ಅಲ್ಲಿ ಕೂತಿದ್ದಾರೆ. ಅಣ್ಣ ಇನ್ನು 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 ಏನೋ ಬೇಕಣ್ಣ, ನನ್ನನ್ನು ರೇಗಿಸ್ತಾ ಇದ್ದಾನೆ. ನಮ್ಮ ಅಪ್ಪ ಅವರೇ ಪೋಸ್ ಕೊಡ್ತಾ ಇದ್ದಾರೆ. ಅವನಿನ್ನ ಶಾಪಿಂಗ್ ಮಾಡ್ತಾ ಇದ್ದಾನೆ. ನೋಡಿ, ನಾವು ಒಂದೇ ಕಲರಲ್ಲಿ 3 ಶರ್ಟ್ ತಗೊಂಡಿದ್ದೀವಿ. ಹಿಂಗೆ ನಾನು ಮೈಕ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಿಂಗೆ ಏನು ಅನಿಸ್ತಾ ಇದೆ? ಕರೆಕ್ಟಾಗಿ ಮಾಡ್ತೀನಿ. ಚಾ ನೋಡಿ, ಲೈಟ್ ಎಲ್ಲ ಹಾಕಿ ಏನು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಲೈಟ್ಸ್ ಎಲ್ಲ ಸಕ್ಕತ್ತಾಗಿದೆ. ಸುಮ್ಮನೆ ಒಂದು ವಾಕು. ನಮ್ಮಣ್ಣ ಬೈತಾ ಇದ್ದಾನೆ, ಎಲ್ಲಿ ಹೋಗ್ತಾ ಇದ್ದೀರಾ ಅಂತ. ಏನು ಗೊತ್ತಾ, ನನಗೆ ಫ್ರಿಜ್ ಮ್ಯಾಗ್ನೆಟ್ ಕ್ರೇಜ್ ತುಂಬ ಇದೆ. ಸೊ ಅದಕ್ಕೋಸ್ಕರ ಬ್ಯಾಂಗ್ಳೂರ್ ಅನ್ನೋದು ಒಂದು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡೆ ನಮ್ಮ ಫ್ರಿಜ್ಗೆ ಹಾಕೋಕ್ಕೆ. ಸೊ ಎಲ್ಲ ಜಾಗದ್ದು ಒಂದೊಂದು ಮ್ಯಾಗ್ನೆಟ್ ಅಂಟಿಸ್ತೀನಿ ನಾನು. ಎಲ್ಲಿ ವಾಲ್ಯೂಮ್ ಇದು? ನಮ್ಮ ಅಪ್ಪಂಗೆ ವಿಡಿಯೋ ತೋರಿಸಿದ ತಕ್ಷಣ ಸೈಡ್ ಆ್ಯಂಗಲಲ್ಲಿ ಮುಖ ತೋರಿಸುತ್ತೆ. ಆನಿಯನ್ಸ್ ನನ್ನ ಫೇವ್ರೇಟ್ ಊಟದ ಸ್ಪಾಟ್. ನಾವು ಕಾಲೇಜ್ ಡೇಸಿಂದ ನಾವು ಇಲ್ಲೇ ತಿನ್ನಕ್ಕೆ ಬರ್ತಾ ಇದ್ದಿದ್ದು. ಈ ಚೈನೀಸ್ ಊಟ ಚೆನ್ನಾಗಿರುತ್ತೆ. ಮೋಮೋಸ್ ಇಸ್ ಸಮಥಿಂಗ್ ದಟ್ ಐ ಲೈಕ್ ಅ ಲಾಟ್. ಒಂದೊಂದ್ಸತಿ ಇರುತ್ತೆ ಅಂತಾರೆ, ಒಂದ್ಸತಿ ಇರಲ್ಲ ಅಂತಾರೆ. ಸೊ ವಿಲ್ ಸಿ ಈ ಸರಿ ಮೋಮೋಸ್ ಇದೆಯಾ ಅಂತ. ಚಿಕ್ಕ ಜಾಗನೇ ಆದರೆ. ಏನು ಓದುತ್ತಾ ಇದೆಯಾ? ಮಾಡ್ತಿದ್ಯಾ ಅಣ್ಣಯ್ಯ? ನನ್ನ ಫೇವ್ರೇಟ್ ಸ್ಟೀಮ್ ಚಿಕನ್ ಮೋಮೋಸ್ ತಿಂತಾ ಇದೀನಿ. ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ನಾನು ಒಬ್ಬಳೇ ಫುಲ್ಲು ತಿಂತಿದ್ದೆ. 1 ಪ್ಲೇಟ್ ಖಾಲಿ ಮಾಡ್ತಿದ್ದೆ. 12 ಪೀಸ್ ಬರ್ತಿತ್ತು. ಅಲ್ಲ ಅಕ್ಷಿ? ಅಯ್ಯ, ನಂಗೆ ತುಂಬ ಇಷ್ಟ ಮೋಮೋಸ್. 1 2 3 4 5 6 7 8 9 ಒಂದೇನಾ? ಅಲ್ಲಿ ಹೆವಿ ಮೀಲ್ಸ್ ಹಾಕ್ಬಿಟ್ಟು ನಾವು ಈಗ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ತುಂಬ ದಿನದಿಂದ ನೋಡ್ತಿದ್ದೆ ಟಿರಾಮಿಸು ಟೇಸ್ಟ್ ಮಾಡಬೇಕು ಅಂತ. ಸೊ ಟಿರಾಮಿಸು ಬಂದಿದೆ. ಅದೇ ನೋಡಿ, ಟ್ರೆಂಡಿಂಗಲ್ಲಿರೋ ಟಿರಾಮಿಸು ಫ್ರಮ್ ಕಾರ್ನರ್ ಹೌಸ್. ಟ್ರೈ ಮಾಡೋಣ ಹೇಗಿದೆ ಅಂತ. ನಾನ್ ವೆಜ್ ಸಿಂಪಲ್ ಹಾಕಿದರೆ ಮೇ ಬಿ ಎಗ್ಗಿದೆ ಅನ್ಸುತ್ತೆ. ಸೊ ನಾವು ಕಾರ್ನರ್ ಹೌಸಿಗೆ ಬಂದ್ಬಿಟ್ಟು ಟ್ರೆಂಡಿಂಗಲ್ಲಿರೋ ವೈರಲ್ ಟಿರಾಮಿಸು ತಗೊಂಡಿದ್ದೀವಿ. ಸೊ ಇಲ್ಲಿ ಟೇಸ್ಟ್ ಹೇಗಿದೆ ಅಂತ. ಗಮ್ಮಂತ ಇದೆ. ಯಮ್ಮಿ ಆಗಿದೆ, ಸಕ್ಕತ್ತಾಗಿದೆ. ಸರಿ, ಟೇಸ್ಟ್ ಮಾಡಿ ಹೇಳಪ್ಪ ಹೆಂಗಿದೆ ಅಂತ. ತಿನ್ನಮ್ಮ, ಹೇಳಪ್ಪ. ಮೈಕ್ ಕೊಡ್ಲ ಡ್ಯಾಡಿಗೆ? ಹೇಳಮ್ಮ ನೀನ್ ಹೆಂಗಿದೆ ಅಂತ. ಚೆನ್ನಾಗಿದೆ. ಇಲ್ಲಿ ಯಾರೇ ಬಿಟ್ಟಿದ್ಯಾ? ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ ಆಫ್ ಅ ಸಡನ್ ತುಂಬ ಲೇಟ್ ಆಗಿದೆ, ಆದರೂ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. The reason is because 2 things when we are going near our office, and the main thing is I'm watching a movie. Of course ನಾನು ತುಂಬ ಮೂವೀಸ್ ವಾಚ್ ಮಾಡ್ತೀನಿ, ಬಟ್ ಸ್ಟಿಲ್ ಐ ವಾಂಟೆಡ್ ಟು ವ್ಲಾಗ್ ದಿಸ್. ಯಾಕಂದರೆ ನಾನು ಇವತ್ತು ಫಾರ್ ದ ಫಸ್ಟ್ ಟೈಮ್
ರೆಕ್ಸ್ ಥಿಯೇಟರಲ್ಲಿ ಡೈರೆಕ್ಟರ್ ಸ್ಯೂಟಲ್ಲಿ ಹೋಗಿ ಮೂವಿ ನೋಡ್ತಾ ಇದ್ದೀನಿ. ಸೊ ಪ್ರಿಟಿ ಎಕ್ಸೈಟೆಡ್. ಇಟ್ ಈಸ್ ಅ ನೈಟ್ ಶೋ ಆ್ಯಂಡ್ ಟೈಮ್ ಈಸ್ 7 ಗಂಟೆಗೆ 10 ನಿಮಿಷ ಇದೆ. ಸೊ ತುಂಬ ಕೆಲಸಗಳಿದೆ. ಐ ಲೀವ್ ಇಮಿಡಿಯೇಟ್ಲಿ. ಕಾರಲ್ಲಿ ಸಿಗ್ತೀನಿ. ಬಾಯ್. ಇವರಿಬ್ರು ಜೊತೆಗೆ ಇವತ್ತು ಮೂವಿಗೆ ಹೋಗ್ತಾ ಇರೋದು. ಚಳಿ ಆಗುತ್ತೆ ಅಂತ 2 ಜಾಕೆಟ್ ಇಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅಂತ ನಾವು ನಮ್ಮ ಆಫೀಸ್ ರೀಚ್ ಆಗೋದು ಆಲ್ಮೋಸ್ಟ್ an hour ಆಯಿತು. ಆ್ಯಂಡ್ ಅವತ್ತು ಲೈವ್ ಈವೆಂಟ್ ಇದ್ದಿದ್ದ ಕಾರಣ ಐ ವಾಸ್ ಆ್ಯಸ್ ಯೂಶುವಲ್ ವೆರಿ ಹ್ಯಾಪಿ ಕಿಡ್. ನಿಂತ್ಕೊಂಡು ನೋಡ್ತಾ ಇದ್ದೆ. ಸ್ವಲ್ಪ ಮ್ಯೂಸಿಕ್ ಟೆಸ್ಟಿಂಗ್ ನಡೀತಾ ಇತ್ತು. ಆ್ಯಂಡ್ ಯೂಶುವಲ್ ಈವೆಂಟ್ ಸ್ಟಾರ್ಟ್ಸ್ at 9 o'clock. ಎದ್ದೋಗ್ಬಿಟ್ರು. ಊಟ ಆರ್ಡ್ರ್ ಮಾಡಿದ್ದೀವಿ. ಬಂದ ತಕ್ಷಣ ತಿನ್ನೋದು. ಹೊಟ್ಟೆ ತುಂಬ ಊಟ ತಿಂದಿದ್ದೀವಿ ಈಗ. ಸೊ ಇಲ್ಲಿಂದ ಎಂತಗೂ ಒಂದು ಸ್ವಲ್ಪ ಹೊತ್ತು 1, 2, 3 ಸಾಂಗ್ಸ್ ಬ್ಯಾಂಡ್ ಕೇಳ್ಕೊಂಡು ಹೊರಡ್ತೀನಿ. ಟಾರ್ಚ್ ಚೆನ್ನಾಗೋಯ್ತು. ಸೊ ನಾವೀಗ ಊಟ ಮುಗಿಸ್ಕೊಂಡು ಫ್ರಮ್ ಆರ್ JP Nagar 1522 ನಾವು ಇವಾಗ ರೆಕ್ಸ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇಟ್ ಇಸ್ ಜಸ್ಟ್ 1/2 hour ಜರ್ನಿ ಫಾರ್ ಅಸ್. ಆ್ಯಂಡ್ ಅಲ್ಲಿ ರೀಚ್ ಆಗಿಬಿಟ್ಟು ಐ ವಿಲ್ ಶೋ ಯು ಆ್ಯಂಡ್ ಐ ವಿಲ್ ಟೆಲ್ ಯು ಅಬೌಟ್ ಮೈ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನಾನು ಹೋಗ್ತಾರೆ. ಅದು ಡೈರೆಕ್ಟರ್ ಸೂಟ್ ತಾನೆ ಅದು. ಡೈರೆಕ್ಟರ್ ಸೂಟ್ಗೆ. ಸೊ ಡೈರೆಕ್ಟರ್ಸ್ ಕಟ್ ಸಮಥಿಂಗ್. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಯೂಶಲಿ ಯಾರೇ ಬೆಂಗಳೂರಿಗೆ ಬಂದರೂ MG ರೋಡು, ಕಮರ್ಷಿಯಲ್ ಸ್ಟ್ರೀಟ್ ಒಂದು ರೌಂಡ್ ಹೋಗಿ ಇಷ್ಟಪಡ್ತಾರೆ. ನಿಜ ಹೇಳ್ಬೇಕಾದ್ರೆ ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದ್ರೂ ಕೂಡ ಇವತ್ತಿಗೂ ನನಗೆ MG ರೋಡ್, ಕಮರ್ಷಿಯಲ್ ಸ್ಟ್ರೀಟ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಆದರೂ ಈ ಥರ ಲೈಟ್ಸ್ ಎಲ್ಲ ಹಾಕಿದ್ರೆ ಒಂಥರ ಐ ಫೀಲ್ ಸೋ ಹ್ಯಾಪಿ. ಒಂಥರ ವೈಬಿಂಗ್ ಪ್ಲೇಸ್. ಯಾರು ಹಾಡು ಹೇಳ್ತಾರಲ್ಲೋ ಎಲ್ಲ ಟೈಟ್ ಆಗಿಬಿಟ್ಟು. ಎಕ್ಸ್ಪೈರ್ ಆಗಿರೋ ಎಣ್ಣೆ ಕುಡಿದಿರ್ಬೇಕು. ಓ ಈ ಕಾರು ಮೂವಿ ನೋಡಕ್ ಬರ್ತಾ ಇದೆ. ಮೂವಿ ನೋಡ್ಬೇಕು. ನಾವು ಈ ಮಾಲ್ಗಳಿಗೆ ಒಂದ್ಸತಿ ಬಂದಿದ್ವಿ ಅಲ್ಲ. ಹೌದೌದು. ಬಂದು ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಹೋಗಿದ್ವಿ. ಮತ್ತೆ ಮೇಲೆ ಬೇಸ್ಮೆಂಟು ಅಲ್ಲ 113 ಪಾರ್ಕಿಂಗ್ ಫುಲ್ ವ್ಯಾಲೆ ತಗೋಬೇಕಂತೆ. ಪಾರ್ಕಿಂಗ್ ಇದೆ ಅಂತಂದ್ರೆ ಸೆಲ್ಫ್ ಇರಲ್ವಾ? ಎಲ್ಲ ನೀನು ಸ್ಮಾರ್ಟ್ ಇರಲ್ಲ ಅಕ್ಷಿ. ವ್ಯಾಲೆ ಪಾರ್ಕಿಂಗ್ ಜಾಗ ಅವನೇನು ತಗೊಂಡು ಆಕಾಶದಲ್ಲಿ ನಿಲ್ಲಿಸ್ತಾನೆ. ಎಷ್ಟು ಅಡಿ ಇದೆ ಇಲ್ಲಿ? ಸುಮಾರು ಇದೆ. ಅಲ್ಲ 1-2 ಅಡಿ ಇಟ್ಕೊಂಡ್ರೆ ಸಾಕಾಗತ್ತೇನೆ. ಅಯ್ಯ ಕನಿಷ್ಠ ಇಲ್ಲ. ಎಲ್ಲಿ ಪಾರ್ಕಿಂಗ್ ಇದೆ? ಎಷ್ಟು ಪಾರ್ಕಿಂಗು? ಒಂದು 1000 ಗಾಡಿ. ಇದೇ ಬಿಲ್ಡಿಂಗಾ? ಇಲ್ಲ ಆ ಕಡೆಗೆ ಇಲ್ಲ ಹಾಕ್ಬಿಟ್ನ. ವ್ಯವಸ್ಥೆ ತುಂಬಾ ಕೆಟ್ಟದಾಗಿದೆ ಇಲ್ಲಿ. ಇಲ್ಲಿ ಹಾಕೋದು ಹೆಂಗೆ ತೆಗಿಯೋದು ಏನೂ ಗೊತ್ತಾಗಲ್ಲ. ನಾವು ಜಸ್ಟ್ ಹಿಂಗೆ ನಿಲ್ಸ್ಬಿಟ್ಟು ಹೋಗಿದ್ದೀವಿ ಸೆಂಟರ್. ಅವನೇ ಹೇಳಿರೋದು ಹಿಂಗೆ ನಿಲ್ಲಿಸಿ ಅಂತ. ಇದು ಆ್ಯಕ್ಚುಲಿ B3 ಇದು. ಓ ಒಳ್ಳೆ ಮಾರ್ಕೆಟಿಂಗ್ ಮಗ. ವ್ಯಾಲೆಗೆ ಇಸ್ಕೊಂಡು ಪಾರ್ಕಿಂಗ್ ಮಾಡೋಕ್ಕೆ ನಮಗೆ ಒಂದು ಅರ್ಧ ಗಂಟೆ ಬೇಕನ್ಸುತ್ತೆ ಮೋಸ್ಟ್ಲಿ. ಏನು ಯಾವುದೋ ಒಂದು ಡಿಫ್ರೆಂಟ್. ಓಕೆ ಇದು ಆಡಿ 1, 2 ಹೋಗೋಣ ಸುಮ್ಮನೆ ಅದ್ರೊಳಗಡೆ. ಇಟ್ ಈಸ್ ಆ್ಯಕ್ಚುಲಿ ನೈಸ್. ನಾವು ಯಾವ ಮೂವಿಗೆ ಬಂದಿದ್ದೀವಿ ಬೋರ್ಡೇ ಹಾಕಿಲ್ಲ ಅವರು. ಸೊ ಲಕ್ಸುರಿಯಾಗಿ ಮಾಡಿದ್ದಾರೆ ನೋಡಿ. ನಾವು ಬಂದಿರೋದು ಇದಕ್ಕೆ ದಿ ಗ್ಯಾಲರಿ ಅಂತ. ಆಡಿ 4 ಇದ್ದೀವಿ. ನೋಡೋಣ ಒಳಗಡೆ ಹೇಗಿದೆ ಅಂತ. ಓ ಕ್ರೇಜಿ ಆಗಿದೆ ಬ್ರೋ. ಸ್ಕ್ರೀನ್ ನೋಡಿ. ಆ್ಯಂಡ್ ದಿಸ್ ಇಸ್ ದಿ ಥಿಯೇಟರ್. ವಾಟ್ ಈಸ್ ಆರ್ ಶಿಟ್. ಸೂಪರ್ ಆಗಿದೆ. ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಹಿಯರ್. 4, 5, 6 ಫ್ರಂಟಲ್ಲಿ ಕೂತ್ಕೊತಾ ಇದೀವಿ ನಾವು. ಇಲ್ಲೇ ಥಿಯೇಟರ್ ಇದೆ ನಮಗೆ. ಇದೇ ನಮ್ಮ ಲೈಟ್. ಐ ಆಮ್ ಕೀಪಿಂಗ್ ಮೈ ಬ್ಯಾಗ್ ಹಿಯರ್. ಆ್ಯಂಡ್ ಬೆಡ್ಶೀಟ್ ಇಲ್ಲ, ಜಾಕೆಟ್ ಇದೆ. ಇಲ್ಲಿ ಒಂದು ಮೆನು ಇಟ್ಟಿದ್ದಾರೆ. ಅಣ್ಣ ಏನಾದ್ರು ಆರ್ಡರ್ ಮಾಡ್ತೀನಿ ಅಣ್ಣ. ಓಕೆ
ಪ್ರೈಸಿಂಗ್ ಎಲ್ಲ ಪ್ರೈಸಿಂಗ್ ಇದೆ ಆ್ಯಕ್ಚುಲಿ. ಭುವನ್ ವೆಜ್ ಸ್ಯಾಂಡ್ವಿಚ್ ಇದೆ 650. ನೋಡಿರಿ ಸ್ಟಾರ್ಟ್ ಆಯ್ತು. ಈಗ ಲೈಟ್ ಆನ್ ಆಯ್ತು ನೋಡಿ ಇಂಟರ್ವಲ್ ಅಲ್ಲಿ. ಲೈಟ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತಿದೆ. ಬಾತ್ರೂಮ್ನ ನೋಡಿ ಏನು ಲಕ್ಸುರಿಯಾಗಿ ಮಾಡಿದ್ದಾರೆ. ದಿಸ್ ಇಸ್ ಲೇಡೀಸ್ ಬಾತ್ರೂಮ್. ಸಿಂಕ್ ಎಲ್ಲ ಚೆನ್ನಾಗಿದೆ ಗುರು, ಫೋಕಸ್ ಆಗ್ತಾ ಇಲ್ಲ ನೋಡಿ. ಸೋ ನೈಸ್, ಚೆನ್ನಾಗಿದೆ. ಲಕ್ಸುರಿ ಹೇಳಿ ಮಾಡಿಸಿದ್ದು ಇದೆಲ್ಲ ವಾಶ್ರೂಮ್. ಇಲ್ಲೂ ಇದೆ ನೀರು ಬಾಟ್ಲೆಲ್ಲ ಇಟ್ಟವರ ನೋಡಿ. ಎಲ್ಲ ಸ್ಕ್ರೀನು ಸಖತ್ ಲಕ್ಸುರಿ ಆಗಿದೆ. ಅದೇನೋ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ನೈಸ್. ಅದೇ ಸಮ್ ಫೋಟೋ ಶೋ, ಅದೇ ಎಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಹೆಸರು ಮಾಡಿರೋದೆಲ್ಲ ಒಂದೊಂದು ಫೋಟೋ ಹಾಕಿದ್ದಾರೆ ದಾರಿ ಉದ್ದಕ್ಕೆ. ಸಖತ್ ಲಕ್ಸುರಿ ಆಗಿದೆ ಗುರು. ಚಾರ್ಲಿ ಚಾಪ್ಲಿನ್ ಹಾಕಿದ್ದಾರೆ ನೋಡಿ. ದಿಸ್ ಇಸ್ ನೈಸ್. ನಮ್ಮ ಊರಿಗೆ ಬಂದಿರಲಿಲ್ಲ. ಈ ಸಮಸ್ಯೆಯನ್ನು ಸ್ಪಷ್ಟವಾಗಿ, ನಿರ್ದಿಷ್ಟವಾಗಿ, ವಿಶ್ಲೇಷಣಾತ್ಮಕವಾಗಿ. ಯೂಶ್ವಲಿ ಏನು ಗೊತ್ತಾ, ತುಂಬ ಚಳಿ ಆಯಿತು, ನಮಗೆ ಬ್ಲ್ಯಾಂಕೆಟ್ ಬೇಕು ಅಂತಂದರೆ ಕೊಡ್ತಾರೆ ಕೇಳಿದಾಗ. ನಾನು ಇದನ್ನು PVR ಗೋಲ್ಡ್ ಕ್ಲಾಸ್ ರಾಯಲ್ ಮಾಲಲ್ಲಿ ಎಂಜಾಯ್ ಮಾಡಿದ್ದೆ. ಅಲ್ಲಿ ಸ್ವಲ್ಪ ಬ್ಲ್ಯಾಂಕೆಟ್ಸ್ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಬಂದು ನೋಡಿ ಶಾಕ್ ಆಗ್ಬಿಟ್ಟೆ, ಅವಳೆ ಗೋಣಿ ಚೀಲ ಥರ ಕೊಟ್ಟಿದ್ದಾರೆ ಅಂತ. ಯಾವನೂ ಕೇಳಲ್ಲ, ಬಾ ಒಂದು ರೌಂಡ್ ಹೋಗಿ ಬರೋಣ. ಸಖತ್ ಲಕ್ಸುರಿ ಆಗಿದೆ. ಐ ಥಿಂಕ್ ಇದು ಬೇರೆ ಥರ ಅನಿಸುತ್ತೆ. ಇನ್ಸೈಡ್ ಏನೋ ಯಾರೂ ಇಲ್ಲ. ಒಂದು ರೌಂಡ್ ಒಳಗೆ ಹೋಗೋಣ. ಇಲ್ಲಿ ಯಾರೋ ಜನ ಬರ್ತಾ ಇದ್ದಾರೆ ಆಡಿಟೋರಿಯಂ. ಸಕ್ಕತ್ತಾಗಿದೆ ಗುರು ಇದು ಕೆಫೆಟೇರಿಯಾ. ಓಹೋ ಸೋ ನೈಸ್. ಸುಶಿ, ಪಾಪ್ಕಾರ್ನ್, ಕ್ರೇಜಿ ಆಗಿದೆ. ಸೊ ಮೂವಿ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಟೈಮ್ ಇಸ್ 1:45. ಅಂದರೆ 1 o'clock ಮುಗೀತು. ಬಟ್ ಮನೆಗೆ ಬರೋಕ್ಕೆ 45 minutes ಬೇಕಿತ್ತು. ಆ್ಯಂಡ್ ಮೂವಿ ವಾಸ್ ಸೋ ಗುಡ್. ನನಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಕಾಮಿಡಿ ಇತ್ತು. ವಿ ಎಂಜಾಯ್ಡ್ ಇಟ್ ಆ್ಯಕ್ಚುಲಿ. ಇಟ್ ಈಸ್ ಅ ಗುಡ್ ಮೂವಿ. ಅಂದರೆ ಯಾವುದೂ ರಿಲೀಸ್ ಆಗಿಲ್ವಲ್ಲ, ಅಪರೂಪಕ್ಕೆ ಒಂದು ಚೆನ್ನಾಗಿರೋ ಮೂವಿ ನೋಡಿ ನಂಗೆ ತುಂಬ ಖುಷಿ ಆಯಿತು. ಅಫ್ಕೋರ್ಸ್ ಎಕ್ಕ ಕೂಡ ನೋಡಿದೆ ನಾನು, ಅದನ್ನೆಲ್ಲ ವೀಡಿಯೋ ಮಾಡಲಿಲ್ಲ. ಇದನ್ನು ಯಾಕೆ ವೀಡಿಯೋ ಮಾಡಿದೆ ಅಂದರೆ ಇಟ್ ಈಸ್ ಬಿಕಾಸ್ ನಾನು ಫಸ್ಟ್ ಟೈಮ್ ಆ ಥಿಯೇಟ್ರಿಗೆ ಹೋಗಿದ್ದು. ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಸೊ ಯಾ, ದಟ್ಸ್ ಇಟ್. ಇಟ್ ವಾಸ್ ಅ ಗುಡ್ ಮೂವಿ. ನೆಮ್ಮದಿಯಾಗಿ ಕಣ್ ತುಂಬ ನಿದ್ದೆ ಮಾಡಬೇಕೀಗ. ಸೊ ದಟ್ಸ್ ಇಟ್. ಬಾಯ್.